ನಮಸ್ಕಾರ. ನಿನ್ನೆ ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ನಲ್ಲಿ ವಕ್ಫ್ ಹಟಾವೋ ದೇಶ್ ಬಚಾವೋ ಈ ಒಂದು ಆಂದೋಲನವನ್ನು ಪೂಜ್ಯ ಸ್ವಾಮೀಜಿಗಳು ಮತ್ತು ನಾಗರಿಕರು ಮಾಡಿದ್ದಾರೆ. ಅದರಲ್ಲಿ ಮಾಷಾಳದ ಶ್ರೀ ಮರುಳಾರಾಧ್ಯ ಶಿವಾಚಾರ್ಯ ಸ್ವಾಮೀಜಿಯವರು ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಏನಾದರೂ ವಕ್ಫ್ ಬೋರ್ಡಿನ ರದ್ದು ಮಾಡಲಿಲ್ಲ, ರೈತರ ಪಹಣಿಯಲ್ಲಿ ಇದ್ದಂಥದ್ದನ್ನು ವಾಪಸ್ ತಗೊಳ್ಳಿಲ್ಲ ಅಂದರೆ ನಮ್ಮ ದೇಶಕ್ಕಾಗಿ ನಾವು ಪ್ರಾಣ ಕೊಡಬೇಕಾಗತ್ತೆ, ಪ್ರಾಣ ತಗೊಳ್ಬೇಕಾಗತ್ತೆ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸೊ ಇದರಲ್ಲಿ ತಪ್ಪೇನಿದೆ? ಇನ್ನು ತಲವಾರಿನ ವಿಷಯವನ್ನು ಕೂಡ ಹೇಳಿದ್ದಾರೆ. ಈಗಾಗಲೇ ಮುಸ್ಲಿಂ ಕಿಡಿಗೇಡಿಗಳು ಸಾಕಷ್ಟು ಕಡೆಗೆ ತಲವಾರವನ್ನು ಹೊರಗೆ ತಗೊಂಡು ದಾಂಧಲೆಯನ್ನು ಗಲಭೆಗಳನ್ನು ಮಾಡಿದಂಥದ್ದು ಉಲ್ಲೇಖ ಆಗಿದೆ. ಸೊ ಆ ರೀತಿಯನ್ನು ಇವರು ಹೇಳಿಲ್ಲ. ದೇಶದ ಉಳಿವಿಗೋಸ್ಕರ, ರೈತರ ಬದುಕಿಗೋಸ್ಕರ ಸೊ ನಾವು ಕೂಡ ತಲವಾರಿನ ಮೂಲಕ ಹೊರಗೆ ಬರಬೇಕಾಗತ್ತೆ ಅಂತನ್ನುವಂಥ ಹೇಳಿಕೆ ಕೊಟ್ಟಿದ್ದು ಇದು ಪ್ರಚೋದನಕಾರಿ ಆಗಲ್ಲ. ಸೊ ಇದಕ್ಕೆ ನೀವು ಒಬ್ಬ ಪೂಜ್ಯ ಸ್ವಾಮೀಜಿಯವರ ಮೇಲೆ ಕೇಸ್ ಹಾಕೋದು ಅಕ್ಷಮ್ಯ ಅಪರಾಧವನ್ನು ಮಾಡಿದೆ. ಇಲ್ಲಿವರೆಗೆ ಮುಸ್ಲಿಂ ಮೌಲ್ವಿಗಳು, ಮುಸ್ಲಿಂ ಕಿಡಿಗೇಡಿಗಳು ಓವೈಸಿ ನೇರವಾಗಿ ಹೇಳಿದ್ದಾನೆ. ಜಮೀರ್ ಅಹ್ಮದ್ ವಿಜಯಪುರ್ನಲ್ಲಿ ಹಿಂದೂಗಳಿಗೆ ಸೈತಾನ್ ಅಂತ ಹೇಳಿದ್ದಾನೆ. ಸೊ ಅದರಲ್ಲಿ ಅವ್ರ ವಿರುದ್ಧ ಕೇಸ್ ಹಾಕಿರಲಿಲ್ಲ ನೀವು. ಈಗ ಪೂಜ್ಯ ಸ್ವಾಮೀಜಿಯವರ ಮೇಲೆ ಕೇಸ್ ಹಾಕಿದ್ದು ಇದು ಪೂಜ್ಯ ಸ್ವಾಮೀಜಿಯವರ ಮೇಲೆ ಕೇಸ್ ಅಲ್ಲ, ಇಡೀ ಹಿಂದೂ ಸಮಾಜದ ಮೇಲೆ ಕೇಸ್ ಹಾಕಿದಾಗೆ. ಸೊ ಇದನ್ನು ಕೂಡಲೇ ವಾಪಸ್ ತಗೊಳ್ಬೇಕು, ರದ್ದು ಮಾಡಬೇಕು. ಈ ರೀತಿಯ ನಿಮ್ಮ ಪೊಲೀಸ್ ಸ್ಟೇಷನವನ್ನು ದುರುಪಯೋಗಗೊಳ್ಳುವಂಥದ್ದು ಅಥವಾ ಹೆದರಿಸುವಂಥ ಮಾನಸಿಕತೆ ಇದು ಸರಿಯಲ್ಲ. ಸೊ ಇದು ನಿಶ್ಚಿತವಾಗಿ ಹೇಳ್ತೇನೆ, ಇದು ಉದ್ಧಟತನದ ಪ್ರಕ್ರಿಯೆ ಆಗಿದೆ. ಇದನ್ನು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಆಗ್ರಹ ಮಾಡ್ತಾ ಇದ್ದೀನಿ. ಸೊ ವಾಪಸ್ ತಗೊಳ್ಳದೇ ಇದ್ರೆ ಉಗ್ರವಾದಂಥ ಹೋರಾಟ, ಸಾವಿರಾರು ಪೂಜ್ಯ ಸ್ವಾಮೀಜಿಯವರ ಬೀದಿಗೆ ಇಳಿದು ಪ್ರತಿಭಟನೆ ಮಾಡಬೇಕಾಗತ್ತೆ. ಅವರ ಮೇಲೆ ಕೇಸ್ ಹಾಕಿದ್ದು ಅವರನ್ನೇನಾದರೂ ಬಂಧನ ಮಾಡಿದರೆ ನಮ್ಮನ್ನೂ ಬಂಧನ ಮಾಡಿ ಅಂತ ಹೇಳಿ ಲಕ್ಷಾಂತರ ಜನ ಹಿಂದೂಗಳು, ಸಾವಿರಾರು ಸ್ವಾಮೀಜಿಗಳು ಕೂಡ ಅಫ್ಜಲ್ಪುರ್ನ ಪೊಲೀಸ್ ಸ್ಟೇಷನ್ ಎದುರುಗಡೆ ಬಂದು ಕೂತ್ಕೋಬೇಕಾಗತ್ತೆ ಅಂತನ್ನುವಂಥ ಎಚ್ಚರಿಕೆಯನ್ನು ನಾನು ಕೊಡ್ತಾ ಇದ್ದೀನಿ.